ಇನ್ನು IPL ಅಂದರೆ ಕರ್ನಾಟಕದ ಮಂದಿಗೆ ತಟ್ಟಂತ ನೆನಪಾಗೋದು ನಮ್ಮ RCB ಕನ್ನಡಿಗರ ಹೆಮ್ಮೆ. ಆದರೆ ಈ ತಂಡದ ಮೇಲೆ ಈಗ ಕನ್ನಡಿಗರಿಂದಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ? ಈ ಸ್ಟೋರಿ ನೋಡಿ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ. ಫಸ್ಟ್ ಅವರಿಗೆ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಕನ್ನಡಿಗರ ಭಾವನೆ ಕೆಡುತ್ತಾ RCB. ಬೆಂಗಳೂರು ತಂಡದ ವಿರುದ್ಧ ಆಕ್ರೋಶ ಯಾಕೆ? IPLನ ಅತ್ಯಂತ ಜನಪ್ರಿಯ ತಂಡ. ಒಂದ್ಸಾರಿಯೂ ಕಪ್ ಗೆಲ್ಲದೇ ಇದ್ರೂ RCB ಚಾಂಪಿಯನ್ ತಂಡಗಳಿಗಿಂತಲೂ ಹೆಚ್ಚಿನ ನಿಷ್ಠಾವಂತ ಅಭಿಮಾನಿಗಳ ಬಳಗ ಹೊಂದಿದೆ. ಈ ಸಲ ಕಪ್ ನಮ್ದೇ ಎಂದು 17 ವರ್ಷದಿಂದ ಹೇಳ್ತಾ ಬಂದರೂ ಕನಸು ನನಸಾಗಿಲ್ಲ. ಆದರೆ 18ನೇ ಆವೃತ್ತಿಯಲ್ಲಿ RCB ಕಪ್ ಗೆಲ್ಲೋ ನೆಚ್ಚಿನ ತಂಡವಾಗಿದೆ. ಈಗ ಈ ತಂಡದ ವಿರುದ್ಧ ಕನ್ನಡಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಎಕ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪೇಜ್ ತೆರೆದಿರೋ ಈ ಹಿಂದಿ ಪೇಜ್. ಈಗಾಗಲೇ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಆರೋಪ ಇದೆ. ಇದರ ನಡುವೆ RCBಯ ಹಿಂದಿ ಪೇಜ್ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದೆ. ಕನ್ನಡ ಪರ ಹೋರಾಟಗಾರರ ಆಕ್ಷೇಪ, ಆಕ್ರೋಶ. ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ. ಫಸ್ಟ್ ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತೀವಿ. RCB ತಂಡಕ್ಕೆ ನೋಟಿಸ್ ನೀಡುತ್ತಾ ಸರ್ಕಾರ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕದ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಿಂದಿ ಏರಿಕೆ ಮಾಡ್ತಿರೋದು ಸರಿಯಲ್ಲ. ಈ ಒಂದು RCB ಅಂತ ಏನು ಹೇಳ್ತೀವಿ, ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ. ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ, ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ RCB ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ, ಅದು ಒಳ್ಳೇದು ಅನಿಸುತ್ತೆ. ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು, ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ. ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದರಂತೆ ನಮ್ಮ ಬೆಂಗಳೂರು ತಂಡಕ್ಕೆ ಹಿಂದಿ ಪೇಜ್ ಬೇಕಾಗಿಲ್ಲ ಎಂದು ಆಕ್ರೋಶ ಹೆಚ್ಚಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು IPL ಅಂದರೆ ಕರ್ನಾಟಕದ ಮಂದಿಗೆ ತಟ್ಟಂತ ನೆನಪಾಗೋದು ನಮ್ಮ RCB ಕನ್ನಡಿಗರ ಹೆಮ್ಮೆ. ಆದರೆ ಈ ತಂಡದ ಮೇಲೆ ಈಗ ಕನ್ನಡಿಗರಿಂದಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ? ಈ ಸ್ಟೋರಿ ನೋಡಿ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ. ಫಸ್ಟ್ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡಿಗರ ಭಾವನೆ ಕೆಡುತ್ತಾ RCB. ಬೆಂಗಳೂರು ತಂಡದ ವಿರುದ್ಧ ಆಕ್ರೋಶ ಯಾಕೆ? IPLನ ಅತ್ಯಂತ ಜನಪ್ರಿಯ ತಂಡ. ಒಂದ್ಸಾರಿಯೂ ಕಪ್ ಗೆಲ್ಲದೇ ಇದ್ರೂ RCB ಚಾಂಪಿಯನ್ ತಂಡಗಳಿಗಿಂತಲೂ ಹೆಚ್ಚಿನ ನಿಷ್ಠಾವಂತ ಅಭಿಮಾನಿಗಳ ಬಳಗ ಹೊಂದಿದೆ. ಈ ಸಲ ಕಪ್ ನಮ್ದೇ ಎಂದು 17 ವರ್ಷದಿಂದ ಹೇಳ್ತಾ ಬಂದರೂ ಕನಸು ನನಸಾಗಿಲ್ಲ. ಆದರೆ 18ನೇ ಆವೃತ್ತಿಯಲ್ಲಿ RCB ಕಪ್ ಗೆಲ್ಲೋ ನೆಚ್ಚಿನ ತಂಡವಾಗಿದೆ. ಈಗ ಈ ತಂಡದ ವಿರುದ್ಧ ಕನ್ನಡಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಎಕ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪೇಜ್ ತೆರೆದಿರೋ ಈ ಹಿಂದಿ ಪೇಜ್. ಈಗಾಗಲೇ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಆರೋಪ ಇದೆ. ಇದರ ನಡುವೆ RCBಯ ಹಿಂದಿ ಪೇಜ್ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದೆ. ಕನ್ನಡ ಪರ ಹೋರಾಟಗಾರರ ಆಕ್ಷೇಪ, ಆಕ್ರೋಶ.
ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ಆರ್ಸಿಬಿ ತಂಡಕ್ಕೆ ನೋಟಿಸ್ ನೀಡುತ್ತಾ ಸರ್ಕಾರ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಿಂದಿ ಏರಿಕೆ ಮಾಡ್ತಿರೋದು ಸರಿಯಲ್ಲ. ಈ ಒಂದು RCB ಅಂತ ಏನು ಹೇಳ್ತೀವಿ ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ. ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ, ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ RCB ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ, ಅದು ಒಳ್ಳೇದು ಅನಿಸುತ್ತೆ. ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು, ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ. ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದರಂತೆ ನಮ್ಮ ಬೆಂಗಳೂರು ತಂಡಕ್ಕೆ ಹಿಂದಿ ಪೇಜ್ ಬೇಕಾಗಿಲ್ಲ ಎಂದು ಆಕ್ರೋಶ ಹೆಚ್ಚಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು IPL ಅಂದರೆ ಕರ್ನಾಟಕದ ಮಂದಿಗೆ ತಟ್ಟಂತ ನೆನಪಾಗೋದು ನಮ್ಮ RCB, ಕನ್ನಡಿಗರ ಹೆಮ್ಮೆ. ಆದರೆ ಈ ತಂಡದ ಮೇಲೆ ಈಗ ಕನ್ನಡಿಗರಿಂದಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ? ಈ ಸ್ಟೋರಿ ನೋಡಿ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟ್. ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡಿಗರ ಭಾವನೆ ಕೆಡುತ್ತಾ RCB. ಬೆಂಗಳೂರು ತಂಡದ ವಿರುದ್ಧ ಆಕ್ರೋಶ ಯಾಕೆ? IPLನ ಅತ್ಯಂತ ಜನಪ್ರಿಯ ತಂಡ. ಒಂದ್ಸಾರಿಯೂ ಕಪ್ ಗೆಲ್ಲದೇ ಇದ್ರೂ RCB ಚಾಂಪಿಯನ್ ತಂಡಗಳಿಗಿಂತಲೂ ಹೆಚ್ಚಿನ ನಿಷ್ಠಾವಂತ ಅಭಿಮಾನಿಗಳ ಬಳಗ ಹೊಂದಿದೆ. ಈ ಸಲ ಕಪ್ ನಮ್ದೇ ಎಂದು 17 ವರ್ಷದಿಂದ ಹೇಳ್ತಾ ಬಂದರೂ ಕನಸು ನನಸಾಗಿಲ್ಲ. ಆದರೆ 18ನೇ ಆವೃತ್ತಿಯಲ್ಲಿ RCB ಕಪ್ ಗೆಲ್ಲೋ ನೆಚ್ಚಿನ ತಂಡವಾಗಿದೆ. ಈಗ ಈ ತಂಡದ ವಿರುದ್ಧ ಕನ್ನಡಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಎಕ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪೇಜ್ ತೆರೆದಿರೋ ಈ ಹಿಂದಿ ಪೇಜ್. ಈಗಾಗಲೇ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯ ಆರೋಪ ಇದೆ. ಇದರ ನಡುವೆ RCBಯ ಹಿಂದಿ ಪೇಜ್ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದೆ. ಕನ್ನಡ ಪರ ಹೋರಾಟಗಾರರ ಆಕ್ಷೇಪ, ಆಕ್ರೋಶ. ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜಲ್ಲಿ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. RCB ತಂಡಕ್ಕೆ ನೋಟಿಸ್ ನೀಡುತ್ತಾ ಸರ್ಕಾರ. ಈ RCB ಅಂದರೆ ಒಂದು ಕನ್ನಡದ ಒಂದು ಟೀಮು, ಬೆಂಗಳೂರಿನ ಒಂದು ಟೀಮು, ಕರ್ನಾಟಕದ ಒಂದು ಟೀಮು ಅನ್ನೋ ಭಾವನೆ ಇಡೀ ಕರ್ನಾಟಕ ಜನರಿಗಿದೆ. ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಕನ್ನಡದ ಮನಸ್ಸಿಗೆ ನೋವು ಮಾಡಲಾರ್ದ ರೀತಿಯೊಳಗೆ ಇಂಗ್ಲೀಷನ್ನು ಪೇಜನ್ನು ಓಪನ್ ಮಾಡೋದು, ಹಿಂದಿಯನ್ನು ಮಾಡೋದ್ರ ಜೊತೆಗೆ ಕನ್ನಡವನ್ನು ತತ್ಕ್ಷಣ ಆ ಪೇಜನ್ನು ಮಾಡಿ ಕನ್ನಡಿಗರಿಗೆ ಮನಸ್ಸು ಗೆಲ್ಲುವಂಥ ಕೆಲಸವನ್ನು RCB ಅವರು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅವರಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಿಂದಿ ಏರಿಕೆ ಮಾಡ್ತಿರೋದು ಸರಿಯಲ್ಲ. ಈ ಒಂದು RCB ಅಂತ ಏನು ಹೇಳ್ತೀವಿ ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ. ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ, ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ RCB ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ, ಅದು ಒಳ್ಳೇದು ಅನಿಸುತ್ತೆ. ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು, ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ. ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ.
ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದರಂತೆ ನಮ್ಮ ಬೆಂಗಳೂರು ತಂಡಕ್ಕೆ ಹಿಂದಿ ಪೇಜ್ ಬೇಕಾಗಿಲ್ಲ ಎಂದು ಆಕ್ರೋಶ ಹೆಚ್ಚಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.